ಈಗಾಗಲೇ ಅದನ್ನ ಟೆಂಡರ್ ಕೂಡ ಆಗಿದೆ. ಬೆಂಗಳೂರಿನವರು ಅಂದ್ರೆ ನಮ್ಮ ಜಿಲ್ಲೆಯವರು ಬೆಂಗಳೂರಿನಲ್ಲಿದ್ದಾರೆ. ಅವ್ರ ಹೆಸರಿನ ಒಂದು ರೆಡ್ಡಿ ಅಂತಿದೆ, ಅವ್ರಿಗೆ ರತ್ನಾಕರ್ ರೆಡ್ಡಿ ಅಂತ, ಅವ್ರಿಗೆ ಇವತ್ತು ಟೆಂಡರ್ ಆಗಿದೆ. ಬಹುಶಃ ಅದು DPR ಆದ್ಮೇಲೆ ಮುಂದಿನ ಬಜೆಟ್ ನಲ್ಲಿ ಈ ರಿಂಗ್ ರೋಡ್ಗೆ ಕೂಡ ಮಂಜೂರು ಮಾಡಿಸ್ತಕ್ಕಂಥದಕ್ಕೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ರಿಂಗ್ ರೋಡ್ ಮಾಡಿದ್ರೆ ಏನಾಗ್ತದೆ, ರಿಂಗ್ ರೋಡ್ ಒಳಗೆ ಕೋಲಾರ, ಇಲ್ಲಿಂದ ಒಳಕ್ಕೆ ಕೋಲಾರದವರೆಗೂ, ರಿಂಗ್ ರೋಡ್ ಹೊರಗೆ ಇವೆಲ್ಲ ಕೂಡ ಡೆವಲಪ್ ಆಗ್ತವೆ. ಹೊಸ ಹೊಸ ಲೇಔಟ್ಸ್ ಬರ್ತದೆ, ಡೆವಲಪ್ಮೆಂಟ್ ಆಗ್ತದೆ, ಇಂಡಸ್ಟ್ರೀಸ್ ಬರ್ತದೆ, ಆಮೇಲೆ ಲಾಜಿಸ್ಟಿಕ್ಸ್ ಬರ್ತದೆ, ಈ ತರ ಎಲ್ಲಾ ರೀತಿಯಲ್ಲೂ ಡೆವಲಪ್ಮೆಂಟ್ ಆಗ್ತದೆ. ಅವಾಗ ಏನಾಗ್ತದೆ, ನಿಮ್ಮ ಗ್ರಾಮಗಳಿಗೂ ಕೂಡ ಹೆಚ್ಚು ಬೆಲೆ ಬರ್ತದೆ. ಇವತ್ತು ನಾವು ನರಸಾಪುರ ವೇಮಗಲ್ನಲ್ಲಿ ನಿಮ್ಮ ಹಿರಿಯರು ಪ್ರಯತ್ನ ಮಾಡಿ ಕೃಷ್ಣ ಬೈರೇಗೌಡರು ಶಾಸಕರಾಗಿದ್ದಾಗ ಇಲ್ಲಿ ನರಸಾಪುರ ಭಾಗದಲ್ಲಿ ಇಂಡಸ್ಟ್ರೀಸ್ ಬಂತು. ಆಮೇಲೆ ಸುದರ್ಶನ್ ಸಾಹೇಬ್ರ ಆಸಕ್ತಿ ತೆಗೆದುಕೊಂಡು ವೇಮಗ ಭಾಗದಲ್ಲಿ ಇಂಡಸ್ಟ್ರೀಸ್ ಬಂದ್ಮೇಲೆ ಈ ಭಾಗದಲ್ಲಿ ರೈತರು ಕೃಷಿಯನ್ನೇ ಅವಲಂಬಿಸಿಕೊಂಡಿದ್ದಂತ ರೈತರೆಲ್ಲ ಇವತ್ತು PGಗಳು, ಮನೆ ಬಾಡಿಗೆಗಳು ಕೊಟ್ಟು ಆದಾಯ ಹೆಚ್ಚು ಮಾಡತಕ್ಕಂಥದಕ್ಕೆ ಒಂದು ಅವಕಾಶ ಆಗಿದೆ. ಹಾಗೇನೆ ರಿಂಗ್ ರೋಡ್ ಬಂದರೂ ಕೂಡ ಇದನ್ನು ಹೆಚ್ಚು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಆ ನಿಟ್ಟಿನಲ್ಲಿ ನಾವು ಎಲ್ಲ ಕೂಡ ಯೋಚನೆ ಮಾಡ್ತೀವಿ. ಆಮೇಲೆ ಇದು ಗ್ರಾಮ ಪಂಚಾಯತ್ ಉದ್ಘಾಟನಾ ಕಾರ್ಯಕ್ರಮ ಉಳಿದೆಲ್ಲ ಹೇಳೋದಕ್ಕೆ ಆಗೋದಿಲ್ಲ. ಮೆಡಿಕಲ್ ಕಾಲೇಜ್ ಮಾಡ್ತಾ ಇದ್ದೀವಿ, APMCಗೆ 100 ಎಕರೆ ಕೊಡ್ತಾ ಇದ್ದೀವಿ. APMCಗೆ ಎಲ್ಲ ಭಾಷಣ ಮಾಡಿ ಹೋದವ್ರೆ. ಈ ರಿಂಗ್ ರೋಡ್ಗೆ ಹೆಂಗ್ ಭಾಷಣ ಮಾಡ್ತಿದ್ರು ಸುಮಾರು 20-25 ವರ್ಷದಿಂದ ರಿಂಗ್ ರೋಡ್ ಇದ್ದಿದ್ದು ಎಲ್ಲಿ ಗೊತ್ತಾ? ಕೊಂಡರಾಜನಹಳ್ಳಿ ಹತ್ರ ಬೆಟ್ಟ ಇದೆ ನೋಡಿ, ಅಲ್ಲಿದ್ದಿದ್ದು ರಿಂಗ್ ರೋಡ್ ಸುತ್ತು. ಈಗೇನಾಯ್ತು, ಕೋಲಾರ ಬೆಳವಣಿಗೆ ಆಗಿದೆ, ಅಲ್ಲಿ ರಿಂಗ್ ರೋಡ್ ಮಾಡಕ್ಕೆ ಸಾಧ್ಯ ಇಲ್ಲ. ಅದು ಬಿಟ್ರೆ ಉಳಿಕೆ ಎಲ್ಲ ಬೆಟ್ಟಗಳೇ. ಈ ಬೆಟ್ಟದ ಅಂಚಿಗೆ ಮತ್ತೆ ಈ ಅಂಚಿಗೆ, ಆ ಅಂಚಿಗೆ ಇದ್ದಿತ್ತಂದು ಈ ಅಂಚಿಗೆ ಮಾಡಿದ್ವಿ. ಯಾರು ಮಾಡ್ಲೇ ಇಲ್ಲ, ಪ್ರಯತ್ನನೇ ಆಗ್ಲಿಲ್ಲ. ಈಗ ಅದೇ ತರ APMCಗೆ ಇರಂತ APMC ಬರೀ 23 ಎಕರೆಯಲ್ಲಿ ಇರೋದು. ಅದರಲ್ಲಿ ಯಾರಿಗೆ ಫೆಡರೇಷನ್ಗೆ ಇವ್ರಿಗೆಲ್ಲ ಕೊಟ್ಟು 18 ಎಕರೆನೋ 19 ಎಕರೆನೋ ಉಳ್ಕೊಂಡಿದೆ. ಅಲ್ಲಿ APMCಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರೆಲ್ಲ ಹೊರಗಡೆ ಜಮೀನುಗಳು ಲೀಸಿಗೆ ತಗೊಂಡು ಹೊರಗಡೆ APMC ನಡೆಸ್ತಾ ಇದ್ದಾರೆ. ಬಹಳ ಕಷ್ಟ ಆಗಿದೆ. ಅದರಲ್ಲೂ ಸೀಸನ್ ಅಲ್ಲಿ ಎಲ್ಲ ಜಾಮ್ ಆಗ್ಬಿಡ್ತದೆ. ಬೆಂಗಳೂರು ರೋಡ್, ಮಾಲೂರು ರೋಡ್ ಎಲ್ಲ APMC ಜಾಗ ಕೊಡಬೇಕು ಅಂತೇಳಿ ರೈತರು, ವ್ಯಾಪಾರಸ್ಥರು ಎಲ್ಲ ಎಷ್ಟೇ ಜನಪ್ರತಿನಿಧಿಗಳ ಹತ್ರ ಹೋಗಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಆಗ್ಲಿಲ್ಲ. ಇವರು ಶಾಸಕರಾದ್ಮೇಲೆ ನಾನು ಹೇಳ್ತೀನಿ ಇವ್ರಿಗೆ, ಇದೇನೋ ಸರ್ ನೀವು ಶಾಸಕರಾಗಿದ್ದ ಟೈಮು ಏನೋ ಗೊತ್ತಿಲ್ಲ, ನಮ್ಮ ಕ್ಷೇತ್ರಕ್ಕೆ ಏನೋ ಒಂದು ಒಳ್ಳೇದಾಗ್ತಾ ಇದೆ, ನಿಮ್ಮ ಕಾಲ್ಗುಣನೇನು ಅಂತ ನಾನು ಹೇಳಿದ್ದೀನಿ. ಯಾಕಂದ್ರೆ ಎಲ್ಲಾ ಕಾಲದಲ್ಲೂ ಕೆಲವು ಆಗೋದಿಲ್ಲ, ಕೆಲವರು ಕಾಲ್ಗುಣನೂ ಇರಬೇಕು. ಇವರು ಶಾಸಕರಾದ್ಮೇಲೆ ಪ್ರಯತ್ನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಜಿಲ್ಲಾ ಮಂತ್ರಿಗಳು ಆಫೀಸರ್ಸ್ ಡೈರೆಕ್ಷನ್ ಕೊಟ್ಟಿದ್ರಿಂದ 100 ಎಕರೆ ಮಾಡಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟವ್ರು. ಈಗಾಗಲೇ 60 ಎಕರೆ 33 ಗುಂಟೆ ಕೋರಗಂಡಳ್ಳಿ ಕೋನ್ಯಾಪುರ ಸರ್ವೆ ನಂಬರ್ ಅಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ. ಕಳೆದ ವಾರ ನಾನು ಮತ್ತು MLA ಅವರಿಬ್ರು ಕೂಡ ಕೃಷ್ಣ ಬೈರೇಗೌಡರನ್ನ ಭೇಟಿ ಮಾಡಿ ಅವ್ರಿಗೆ ಮಾತಾಡಿದೀವಿ. ಸರ್, ಫೈಲ್ ಬಂದಿದೆ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ, ಬಹುಶಃ ಆ ಫೈಲ್ ನಿಮಗೆ ಕಳಿಸ್ಕೊಡ್ತಾರೆ ಅನುಮೋದನೆಗೆ. ಅದನ್ನ ಕ್ಯಾಬಿನೆಟ್ ಇತ್ತಂದು ಆದಷ್ಟು ಬೇಗ 60 ಎಕರೆ 33 ಗುಂಟೆ ಮಂಜೂರು ಮಾಡಿಸ್ಬೇಕು ಅಂತ ಹೇಳಿದೀವಿ. ಅದು ಮಂಜೂರು ಮಾಡಿಸೋದ್ರ ಜೊತೆಗೆ ಅದೇ ಸರ್ವೆ ನಂಬರ್ ಅಲ್ಲಿ 19 ಎಕರೆ ಫಾರೆಸ್ಟ್ ಕೊಟ್ಟಿದ್ದಾರೆ. ಏನು ಕಂದಾಯ ಇಲಾಖೆ ಅಂದ್ರೆ ಅವಾಗ ಫಾರೆಸ್ಟ್ ಕೊಡುವಾಗ ಒಂದು ಷರತ್ತು